ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತ್ ಅವರು. ಆತ್ಮೀಯರೇ, ಈಗಾಗಲೇ ನಮ್ಮ ಸತೀಶ್ ಅವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಬಾಲಚಂದ್ರ ಅವರು ಅಂದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಓಪನ್ ಆಗಿ ಚಾಲೆಂಜ್ ಮಾಡಿದ್ರೆ, ಹುಕ್ಕೇರಿಯಲ್ಲಿ ನಾವು ಬರ್ತೀವಿ, ಗೋಕಾಕದಲ್ಲಿ ನೀವು ಬನ್ನಿರಿ ಅಂತೇಳಿ ಕತ್ತಿಯವರಿಗೆ ಮತ್ತು ಬಿ ಪಾಟೀಲರಿಗೆ ನಾವು ರೆಡಿ ಇದ್ದೀವಿ ಚುನಾವಣೆ ಮಾಡಲಿಕ್ಕೆ ಅನ್ನುವಂಥ ಮಾತಾಡಿದರು. ಒಟ್ಟಿನಲ್ಲಿ DCC ಬ್ಯಾಂಕ್ನಿಂದಾಗೆ ಬೆಳಗಾವಿ ಜಿಲ್ಲೆಯ ಸಹಕಾರಿ ವಲಯದಲ್ಲೇ ಇಲೆಕ್ಷನ್ಗಳಾಗೋದು ಗ್ಯಾರಂಟಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆ ಚಾಲೆಂಜನ್ನು ಸ್ವೀಕಾರ ಮಾಡಿದಂಥ ಈಗಾಗಲೇ ಹುಕ್ಕೇರಿಯಲ್ಲಿ ಎಂಟ್ರಿ ಆಗಿದ್ದಾರೆ, ನಿಮಗೆ ಗೊತ್ತಿದೆ, ವಿದ್ಯುತ್ ಸಂಘದ ಸಲುವಾಗಿ. ಅದೇ ನೆಲೆಯಲ್ಲೇ ಇನ್ನಷ್ಟು ಗಟ್ಟಿಗೊಂಡಿರುವ ಬಿ ಪಾಟೀಲ್ ಮತ್ತು ಕತ್ತಿಯವರು ತಮ್ಮದೇ ಆದಂಥ ರಾಜಕೀಯವನ್ನು ವಿಸ್ತಾರ ಮಾಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಗೋಕಾಕದಲ್ಲೂ ಎಂಟ್ರಿ ಆಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಾವು ರೆಡಿ ಇದ್ದೀವಪ್ಪ, ಇನ್ನೂ ದೂರದಂತ ಹೇಳಿದ್ರು ಇಂಟರ್ವ್ಯೂದಲ್ಲೇ, ಬಟ್ ಆದರೂ ಸಹಿತ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದು ಈ ನೆಲೆಯಲ್ಲಿ ಅವರು ಇವತ್ತು ನಿನ್ನೆ ದಿನ ಕರಾಡಿ ಅವರಿಗೆ ಅಥವಾ ಇಲ್ಲಿಯ ಜಾರಕಿಹೊಳಿಯವರ ವಿರೋಧಿ ಗುಂಪುಗಳಿಗೆ ಎಲ್ಲರಿಗೂ ಭೇಟಿ ಹಾಕಿಕೊಂಡು ಮಾತಾಡಿಕೊಂಡು ಹೋದ್ರಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ಒಂದು ರೀತಿಯಿಂದ ಇಲ್ಲಿ ರಾಜಕೀಯಕ್ಕೆ ಒಂದು ಹೊಸ ಚಾಲನೆ ಸಿಗಬಹುದಾ ಅನ್ನುವಂಥದ್ದು ಮಾತು ಬೇರೆ ವಿಷಯ. ಆದರೆ ಈಗಾಗಲೇ ಒಂದಿಷ್ಟು ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ಕರಾಡಿ ಅವರು ನೀವು ಬರೋದಾದ್ರೆ ನಾವು ಗೋಕಾಕ್ ಕ್ಷೇತ್ರ ನಾನು ಹಿಂತರ್ಕೊಂಡು ನೀವು ನಿಲ್ಲರಿ ಬಂದು ಅನ್ನುವಂಥ ಚಾಲೆಂಜ್ ಮಾಡಿದ್ದು, ಆಹ್ವಾನ ಮಾಡಿದ್ದು, ಚಾಲೆಂಜ್ ಸ್ವೀಕಾರ ಮಾಡಿ ಅನ್ನುವಂಥದ್ದು ಮಾತುಗಳು ಕೇಳಿ ಬಂದಿದ್ದಾವೆ. ಜೊತೆಗೆ ಇಲ್ಲೇ ಇನ್ನೊಂದಿಷ್ಟು ಮಾತುಗಳು ಬಂದಿದ್ದಾವೆ. ಲಿಂಗಾಯತ ಕಮ್ಯುನಿಟಿಯವರು ಆದಷ್ಟು ಕತ್ತಿಯವರಿಗೆ ಬೆಂಬಲಿಸುವಂಥ ಒಂದು ವಿಚಾರಗಳು ಮಾಡ್ತಾ ಇದ್ದಾರೆ ಅನ್ನೋದು ಸಹಿತ ತಿಳಿದು ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಬಟ್ ಚಾಲೆಂಜ್ ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಮತ್ತು ಪಾಪ ಅವರು ಈ ಒಂದು ದೃಷ್ಟಿ ಇಟ್ಟುಕೊಂಡು ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ಬನ್ನಪ್ಪ ನೀವು ಮಾಡಿರಿ, ರಾಜಕೀಯ ಇದಕ್ಕೇನಿಲ್ಲ ಸ್ಪರ್ಧೆ ಅನ್ನೋಂಗೆ ಮಾತಾಡಿದ್ರಿಂದಾಗೆ ಇಲ್ಲಿವರೆಗೆ ಅನೇಕ ಟೀಕಾಕಾರರು ಹಣಬಲ ಥೋಳಬಲ ಟೀಕೆ ಮಾಡ್ತಿದ್ರು. ಅದಿಲ್ಲಪ್ಪ, ಇಲ್ಲೇ ಪ್ರೀತಿಯಿಂದ ಎಲ್ಲನೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಮೆಸೇಜ್ ಈ ಮೂಲಕ ಕೊಟ್ಟಂಗೆ ಆಗ್ಯದ. ಒಟ್ಟಾರೆಯಾಗಿ DCC ಬ್ಯಾಂಕಿನ ಈ ಒಂದು ರಾಜಕೀಯ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯಕ್ಕೆ ನಾಂದಿ ಹಾಡ್ತಾ ಇದೆ ಅಂತ ಇಲ್ಲಿವರೆಗೆ ನಿಮಗೆ ಈಗ ಸಾಕಷ್ಟು ಹೇಳಿದ್ದು ಅದ. VL ಪಾಟೀಲ್ ಕಾಲಕ್ಕೆ VL ಪಾಟೀಲ್ ನಡೀತಾ ಇತ್ತು, ನಂತರದಲ್ಲಿ ಉಮೇಶ್ ಕತ್ತಿಯವರು ಬಂದರು, ಆ ನಂತರ AB ಪಾಟೀಲ್ ಜೊತೆಗಿದ್ದರು, ನಂತರ ಬೇರೆ ಬೇರೆ ಆದರು. ಅದರ ಪರಿಣಾಮವಾಗಿ ಜಾರಕಿಹೊಳಿ ಅವರು ಸಹಿತ ಗೋಕಾಕನ್ನು ತಮ್ಮ ಕ್ಷೇತ್ರ ಇಟ್ಕೊಂಡು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಜನರ ವಿಶ್ವಾಸ ಗಳಿಸಿಕೊಂಡ ಅರಮಾಯಿ ಕ್ಷೇತ್ರದಲ್ಲೇ ಜಮಖಂಡಿ ಕ್ಷೇತ್ರದಲ್ಲೇ ತಮ್ಮದೇ ಅಂತ ಒಂದು ಪ್ರಭಾವವನ್ನು ಬೀರಿಕೊಂಡು ಕಡೆಗೆ ಚಿಕ್ಕೋಡಿಯಲ್ಲಿ MP ಆಗಿದ್ದು ನಾವು ನೋಡ್ತಾ ಇದ್ದೀವಿ ಜಾರಕಿಹೊಳಿ ಕುಟುಂಬದವರು. ಇವತ್ತು ಅವರಿದ್ದಂಥವ್ರು ಹುಕ್ಕೇರಿ ಮತ್ತು ಚಿಕ್ಕೋಡಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಪ್ರಬಲ ಮಾಡಿಕೊಂಡಂಗೆ ಸಹಜವಾಗಿ ಕತ್ತಿಯವರಿಗೂ ಸಹಿತ ಮತ್ತು AB ಪಾಟೀಲರಿಗೂ ಸಹಿತ ಇನ್ನುಳಿದವ್ರಿಗೂ ಸಹಿತ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಬಂದಾಗ ನಾವು ಯಾಕಪ್ಪ ಗೋಕಾಕ್ ಕ್ಷೇತ್ರದಲ್ಲೇ ಅರಮಾಯಿ ಕ್ಷೇತ್ರದಲ್ಲೇ ನಿಲ್ಲಬಾರದು ಅನ್ನುವಂಥ ಮಾತುಗಳು ಕೇಳಿ ಬರುವ ಸಂದರ್ಭದಲ್ಲೇ ಈಗ ಕತ್ತಿಯವರು ಎಂಟ್ರಿ ಆಗಿದ್ದು, ಜೊತೆಗೆ ಈ ಗೋಕಾಕನ ಗ್ರಾಮ ದೇವತೆ ಲಕ್ಷ್ಮೀ ದೇವಿಗೆ ಹೋಗಿ ಭೇಟಿಯಾಗಿ ಮಹಾಲಕ್ಷ್ಮಿ ಭೇಟಿಯಾಗಿ ನಾವೇನಿಲ್ಲಪ್ಪ ಇನ್ನೂ ದೂರದ DCC ಬ್ಯಾಂಕಿಂದ ಇಲೆಕ್ಷನ್ನು ಅದಕ್ಕೆ ಸಂಬಂಧ ಇಲ್ಲ, ಸುಮ್ಮನೆ ನಮ್ಮವರು ಬಾ ಅಂತ ಕರೆದಿದ್ರು, ಬಂದಿದ್ದೀನಿ, ಭೇಟಿ ಆಗ್ತಾ ಇದ್ದೀನಿ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಮಗು ಮೈನಾಗ್ತಾ ಇಲ್ಲಿಯ ವಿಶೇಷವಾಗಿ ಈ ಒಂದು ವಿರೋಧಿ ಬಣದ ಎಲ್ಲ ನಾಯಕರೊಂದಿಗೆ ಮಾತನಾಡಿದರು, ಚರ್ಚೆ ಮಾಡಿದರು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಒಂದು ಹೊಸ ರಾಜಕಾರಣ ಅಂದ್ರೆ ಒಂದು ಸಂಯಮದ, ಪ್ರೀತಿಯ, ವಿಶ್ವಾಸದ ಸ್ಪರ್ಧೆ ಪ್ರಜಾಪ್ರಭುತ್ವಕ್ಕೆ ಇದೊಂದು ಬೇಕಾದಂಥ ಬಹಳ ಮುಖ್ಯವಾದ ಅಂಗ. ಯಾಕಪ್ಪ ಅಂತಂದ್ರೆ ಹೊಂದಾಣಿಕೆ ಅನ್ನುವಂಥದ್ರಿಂದ ಕೆಲವರಿಗೆ ಲಾಭ ಆಗ್ತದೆ, ಆದರೆ ಮತದಾರರಿಗೇನು ಲಾಭ ಇಲ್ಲದ್ರಿಂದ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇದರಿಂದ ಚುನಾವಣೆ ಆಗೋದ್ರಿಂದಾಗಿ ಮತದಾರ ತನಗೆ ಬೇಕಾದಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಒಂದು ಅವಕಾಶ ಸಿಗ್ತದೆ ಅನ್ನೋ ಸಹಿತ ಅಷ್ಟು ಸ್ಪಷ್ಟ ಮತ್ತು ಸತ್ಯವಾದ ವಿಷಯ ಆಗಿದೆ. ಈ ದಿಶೆಯಲ್ಲೇ ಇಲ್ಲಿವರೆಗೆ ಆದಂಥ ನಮ್ಮ ಅಶೋಕ್ ಪೂಜಾರಿ ಅವರು ಕಾಂಪಿಟೇಷನ್ ಮಾಡ್ತಾ ಬಂದಿದ್ದರು, ಕರಾಡಿ ಅವರು ಮಾಡ್ತಾ ಬಂದರು ಗೋಕಾಕ್ ಕ್ಷೇತ್ರದಲ್ಲೇ. ಒಟ್ಟಿನಲ್ಲೇ ಮೇಲಿನಲ್ಲಿ ಈ ಒಂದು ಸಂಘರ್ಷ ಆಗ್ತಾ ಬಂತು, ಬಟ್ ಅದರಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಯಶಸ್ವಿ ಆಗ್ತಾಯಿದ್ರು. ನೋಡ್ರಿ, ಇಲೆಕ್ಷನ್ ಮತ್ತು ಆರೋಪ ಪ್ರತ್ಯಾರೋಪ ಇದ್ದೇರು, ಅದರಲ್ಲೇ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅಲ್ಲಿ ಮತದಾರರಿಗೂ ಗೊತ್ತದ, ಜನಸಾಮಾನ್ಯರಿಗೂ ಗೊತ್ತದ. ಅವರವರು ನಮ್ಮದು ಸರಿಪ ನಮ್ಮದು ಸತ್ಯ ಅನ್ನುವಂಥ ಮಾತುಗಳು ಮಾತಾಡ್ತಾ ಇರ್ತಾರೆ. ಇರಲಿ, ಮಾತಾಡಲಿ, ತಪ್ಪೇನನ್ನೋದು ಮತ್ತು ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದು. ಒಟ್ಟಿನಲ್ಲೇ ಈ ನಮ್ಮ ರಮೇಶ್ ಕತ್ತಿಯವರು ಈ ಒಂದು ಗೋಕಾಕ್ ಒಂದು ಊರಿಗೆ ಜೊತೆಗೆ ಗ್ರಾಮ ಜೊತೆಗೆ ಬಂದು ಉಳಿದವ್ರಿಗೆ ಭೇಟಿಯಾಗಿದ್ದು ನೋಡಿದ್ರೆ ಎಲ್ಲ ಕಡೆಯೂ DCC ಬ್ಯಾಂಕಿನ ಒಂದು ಇಲೆಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ಕುಟುಂಬದಾಗಲಿ ಒಂದೇ
ವ್ಯಕ್ತಿಯದಾಗಲಿ ಒಂದು ಸಾರ್ವಭೌಮತ್ವ ನಿಲ್ಲಕ್ಕಿಲ್ಲ ಅನ್ನೋದು ಒಂದು ಮಾತುಗಳು ಕೇಳ್ತಾ ಇದ್ದಾವೆ. ಆದರೆ ಇನ್ನೂ ಅದು ಬಹಳ ದೂರದ ಕಾಲ. ಆದರೆ ಒಂದು ಹೆಜ್ಜೆ ಮಾತ್ರ ಈಗ ಇಡುವುದನ್ನು ಗಮನಿಸಿದರೆ ಮಾತ್ರ ಈ DCC ಬ್ಯಾಂಕಿನ ಚುನಾವಣೆ ನಂತರದ್ದು MLA MP ಅದು ಮುಂದಿನ ವಿಷಯ. ಯಾಕಂದರೆ ಇದರ ಮೇಲೆ ನಿಂತಂಥದ್ದು. ಅದರಲ್ಲಿ ಈಗ ನೀವು ನಮ್ಮ ಒಂದು ವಿಡಿಯೋಗಳ ಮೂಲಕ ನಾವು ಹೇಳಿದ್ದೇನಪ್ಪ ಅಂದರೆ ಸೀತಾರಾಮ್ H16 ಮೂಲಕ ಹೇಳಿದ್ದೇನಪ್ಪ ಅಂತಂದರೆ ಮೇಲೆ ಇಲ್ಲೇ ಪ್ರಜಾಪ್ರಭುತ್ವದಲ್ಲಿ ಬೆಳೀಲಿ ಎಲ್ಲ ಕಡೆಯೂ ಅನ್ನುವಂಥ ಮಾತನ್ನು. ಈಗ ನಡೆದಂಥ ಈ ಒಂದು ಹೊಸ ಬೆಳವಣಿಗೆ ಏನದಪ್ಪ ಅಂತಂದ್ರೆ ಇದು ಸಹಜವಾಗಿ ಜಾರಕಿಹೊಳಿ ಸಹೋದರರು ಆಹ್ವಾನ ಕೊಟ್ಟಿದ್ದರು ಮತ್ತು ಅವರು ಹುಕ್ಕೇರಿ ಹೋಗಿದ್ರು. ಮತ್ತು ಸತ್ಯನೂ ಅದ, ಸುಳ್ಳೇನಲ್ಲ. ಯಾರಾದರೂ ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅವರು ಭಾರತದಲ್ಲೇ ಯಾವುದೇ ಕ್ಷೇತ್ರ ನಿಲ್ಬೋದು. ಯಾರಪ್ಪ ಯಾರನ್ನು ತಡಿಬೇಕಾಗ್ಯದ? ಕತ್ತಿಯವ್ರು ತಡಿಯೋದಕ್ಕೆ ಯಾರು ಅವರೊಬ್ಬರು ರಿಪ್ರೆಸೆಂಟೇಟಿವ್. ಮತ್ತು ಈ ಅದೇ ಕಾಲಕ್ಕೆ ಕತ್ತಿಯವರು ಹುಕ್ಕೇರಿ ತಾಲೂಕು ಬರ್ಕೂಡುದು ಅನ್ನೋಂಥ ಮಾತು ತಪ್ಪಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವವಾದ ನೆಲೆಗಟ್ಟಿನಲ್ಲೇ ವಿಶ್ವಾಸ ಇಟ್ಟಂಥ ನಮ್ಮ ಬಾಲಚಂದ್ರ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಈ ಒಂದು ಆಹ್ವಾನ ಕೊಟ್ಟಿದ್ದು. ಇವತ್ತು ಕತ್ತಿಯವರು ಆಗಲ್ಲಪ್ಪ ನಾವು ಬಂದು ನೋಡ್ತೀವಿ, ಒಂದಿಷ್ಟು ಮಾಡೋಣ ಫ್ರೆಂಡ್ಲಿ ಅನ್ನನ್ರಿ ಅಥವಾ ಮತ್ತೆ ನೋಡ್ರಿ. ಅದು ಇತ್ತೀಚಿನ ಒಂದು ನಮ್ಮ ರಮೇಶ್ ಕತ್ತಿಯವ್ರ ಬಗ್ಗೆ ಒಂದಿಷ್ಟು ಸೂಕ್ಷ್ಮ ಗಮನಿಸಿದಾಗ ಒಂದಿಷ್ಟು ಇವತ್ತು ರಾಜಕೀಯ ಚಿಂತನೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಒಂದು ಸ್ವಲ್ಪ ಮೃದುತ್ವ ಆಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಗಾಂಭೀರ್ಯನೂ ಆಗಿರ್ಬೋದು ಹೆಚ್ಚು ಮಾಡ್ಕೊಂಡಿದ್ದು ನಾವು ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಅವಕಾಶ ಸಿಕ್ಕಾಗ ತಮ್ಮ ವ್ಯಕ್ತಿತ್ವ ತೋರಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಉಮೇಶ್ ಅವರು ಇರುವವರೆಗೆ ಉಮೇಶ್ ಅವರು ಆ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಉಮೇಶ್ ಅವರು ಹೋದ್ಮೇಲೆ ರಮೇಶ್ ಕತ್ತಿಯವರು ತಮ್ಮ ಅಣ್ಣನ ಪಾತ್ರವನ್ನು ನಾವು ನಿರ್ವಹಿಸ್ತಾ ಒಳ್ಳೆ ಬ್ಯಾಲೆನ್ಸ್ಡು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಗೋಕಾಕ್ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಕಡಾಡಿಯವರು ನಮ್ಮ ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಸೋತಿದ್ದು ಇಲ್ಲಿ ಗಮನಿಸಬೇಕಾಗ್ಯದ. ಅವ್ರಿಗೂ ಗೋಕಾಕದ ಈ ತಾಲೂಕು ತುಂಬ ಒಳ್ಳೆಯ ಸಂಬಂಧಗಳು ಇರೋದರಿಂದಾಗಿ ಮತ್ತು ಈಗಾಗಲೇ ಗೋಕಾಕ ಈ ಭಾಗದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮತಗಳನ್ನು ಸಾಕಷ್ಟು ಪಡೆದ್ರಿಂದಾಗಿ ವಿರೋಧ ಪಕ್ಷದ ನಾಯಕನಾಗಿ ಇಲ್ಲಿ ಜನ ಗುರುತಿಸಿರೋದ್ರಿಂದಾಗಿ ಸಹಜವಾಗಿ ಅವ್ರಿಗೂ ಅವರ ಮಾತಿಗೂ ಅವ್ರಿಗೂ ಒಂದು ಬೆಲೆ ಬಂದಿದೆ. ಅದ್ರ ಜೊತೆಗೆ ಒಂದು ನಮ್ಮ ಅರಬಾವಿ ಭಾಗದಲ್ಲೂ ಸಹಿತ ಕಡಾಡಿಯವರ ಒಂದು ಕುಟುಂಬ ಅವರ ಸಂಬಂಧಿಕರು ಅತಿ ಹೆಚ್ಚು ಇರೋದರಿಂದಾಗಿ ಮೂಡಲಿಗೆಲ್ಲೂ ಸಹಿತ ಪ್ರಭಾವಿ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಅನೇಕರು ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ನಮ್ಮ ಈರಣ್ಣ ಕಡಾಡಿಯವರು ಇವರೆಲ್ಲರೂ ಒಂದೇ ಗುಂಪಿಗೆ ಸೇರಿದಂಥ ಜನ ಇರೋದರಿಂದಾಗಿ ಪಕ್ಷಗಳು ಬೇರೆ ಬೇರೆ ಇರ್ಬೋದು. ಬಟ್ ಈಗ ಆಲ್ರೆಡಿ ಒಂದು ಹಾದಿಯನ್ನು ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಆ ದಿಶೆಯಲ್ಲಿ ಅವರು ಇವ್ರಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ DCC ಬ್ಯಾಂಕಿನ ಈ ಹೊಸ ಬೆಳವಣಿಗೆ ಏನದಲ್ಲ, ಒಂದು ಹೊಸ ಬೆಳವಣಿಗೆಯಿಂದಾಗಿ ಇಲ್ಲೇ ಚುನಾವಣೆಗಳೆಲ್ಲ ಕಡೆಗೆ ಆಗುವಂಥ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ರಮೇಶ್ ಕತ್ತಿಯವರು ಗೋಕಾಕಕ್ಕೆ ಬಂದು ಭೇಟಿಯಾಗಿ, ವಿಶೇಷವಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆಲ್ಲ ಭೇಟಿಯಾಗಿ ಅದರಲ್ಲೇ ಎಲ್ಲರೂ ಕೂಡಿದ್ರು ಸುದ್ದಿಗಳಿದ್ದಾವೆ, ಚರ್ಚೆ ಮಾಡಿದ್ರು ಅಂತೇಳಿ. ಪ್ರಕಾಶ್ ಬಾಗೋಜಿ ಅವರಾಗಿರ್ಬೋದು, ಇನ್ನುಳದವರಾಗಿರ್ಬೋದು, ಎಲ್ಲರೂ ಭಾಳ ಜನ ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ. ಅದು ಯಾವ ರೂಪ ಪಡಿಬೋದು ಮತ್ತು ನಿಶ್ಚಿತವಾಗಿಯೂ ರಾಜಕೀಯ ಮಾತಾಡಿದ್ದಾರೆ ಅಂತೇಳಿ ಖಚಿತವಾದ ಅಭಿಪ್ರಾಯ ಬಂದಿದ್ದಾವೆ. ಈ ನೆಲೆಯಲ್ಲ ಹೊಸದಾದ ಒಂದು ಚಿತ್ರಣ ಮೂಡ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿವರೆಗೆ ಹೊಂದಾಣಿಕೆ ಮೇಲೆ ಮುಗಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದವು. ಅದು ಈಗ ಹಾಗಿಲ್ಲ. ಚುನಾವಣೆ ಮಾತ್ರ ನಿಶ್ಚಿತ ಆಗ್ತಾಯಿದೆ ಮತ್ತು ಇನ್ನಷ್ಟು ಫಲ ಹೆಚ್ಚಾಗ್ತಾಯಿದೆ ಅನ್ನುವಂಥದ್ದು. ಜೊತೆಗೆ ಈ ಕನೇರಿ ಮಠದಲ್ಲಿ ನಡೆದಂತಹ ಲಿಂಗಾಯತರೆಲ್ಲ ಒಂದಾಗಬೇಕು, ಇಲ್ಲಾಂದ್ರೆ ಅಸ್ತಿತ್ವ ಇದ್ದಂಗೆ ಆಗ್ತದೆ ನಮ್ದು ಅನ್ನುವಂಥ ಏನೋ ಒಂದು ಮಹತ್ವದ ಸಂದೇಶ ಬಂದದ. ಆ ದಿಶೆಯಲ್ಲಿ ಲಿಂಗಾಯತ ಲೀಡರ್ಗಳ ಜೊತೆಗೆ ಇನ್ನುಳಿದವರು ಸಹಿತ ಅವ್ರ ಜೊತೆ ಕೂಡಿಸಿಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರಂತೂ ಹೇಳ್ತಾ ಇದ್ದಾರೆ. ಇನ್ನೇನು ಮಾಡ್ತಾರೆ ನೋಡಬೇಕಾಗಿದೆ. ಯಾಕಂದರೆ ಒಂದು ಕಡೆ ಅಹಿಂದದ ಮೂಮೆಂಟ್ ಇದ್ದಂಥ ಜಾರಕಿಹೊಳಿ ಕುಟುಂಬದವರು ಇದ್ದಾರೆ, ಇನ್ನೊಂದು ಕಡೆ ಲಿಂಗಾಯತ ಒಂದು ಹಿಡಿತದ ಜನ ಇರುತ್ತಿರುವಂಥ ಕತ್ತಿಯವರು ಮತ್ತು AB ಪಾಟೀಲರ ಗುಂಪು ಇನ್ನೊಂದು ಕಡೆ ಆಗ್ಯದ. ಇದು ಯಾವ ರೀತಿಯಾಗಿ ಮುಂಬರುವ DCC ಬ್ಯಾಂಕಿನ ಚುನಾವಣೆಯಲ್ಲಿ ಪ್ರಭಾವ ಆದೀತು ಅನ್ನುವಂಥದ್ದು. ಅದಕ್ಕೆ ಪೂರ್ವದಲ್ಲಿ ಹುಕ್ಕೇರಿಯಲ್ಲಿ ನಡೆಯುತ್ತಿರುವಂಥ ವಿದ್ಯುತ್ ಸಂಘದ ಏನು ಎಲೆಕ್ಷನ್ ಅದ ಅದು ಮುಂದಿನ ಒಂದು ಹೊಸ ಏನು ಆಗ್ಬೋದು DCC ಬ್ಯಾಂಕಿಂದ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರೆಯೋದಕ್ಕೂ ಸಾಧ್ಯ ಆಗ್ಬೋದು ಅನ್ನುವಂಥ ಮಾತನ್ನು. ಒಟ್ಟಾರೆಯಾಗಿ ಈ ಬೆಳವಣಿಗೆ ಕತ್ತಿಯವರು ಬಂದಿದ್ದು ಮಾತ್ರ ಇಲ್ಲೇ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗ್ಯದ ಮತ್ತು ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅನ್ನೋದಕ್ಕೆ ಒಂದಿಷ್ಟು ವಿಚಾರಗಳು ಹೊರಬರ್ತಾ ಇದ್ದಾವೆ ಅಂತೇಳಿ ಅಲ್ಲಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡೋಣ ಅದು ಏನಾಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಚುನಾವಣೆಗಳು ಮಾತ್ರ ಆಗೋದು ಗ್ಯಾರಂಟಿ. ಯಾರಾದರೂ ಗೆಲ್ಲಿ ಯಾರಾದರೂ ಸೋಲು ಗೆಲುವು ಇವು ಸಾಮಾನ್ಯ. ಅದರಲ್ಲೂ ಪ್ರಜಾಪ್ರಭುತ್ವದಲ್ಲೇ ಗೆದ್ದವ್ರೇನಪ್ಪ ಇಂದ್ರ ಆಗೋದಿಲ್ಲ, ಸೋತವ್ರೇನು ಚಂದ್ರು ಆಗಲಿಕ್ಕೆ ಹೋಗೋದಿಲ್ಲ. ಸೋತವರು ಗೆದ್ದವರು ಕೂಡಿಕೊಂಡು ಜನಸೇವೆ ಮಾಡೋದು ಇಲ್ಲ. ಯಾರು ಇಲ್ಲಿ ವೈರಿಗಳಲ್ಲ. ಅದೇ ಕಾಲಕ್ಕೆ ಇವರು ಮಿತ್ರತ್ವದ ನೆಲೆಗಟ್ಟಿನಲ್ಲ
ಕೂಡ್ಕೊಂಡು ಹೋಗುವಂಥ ಒಂದು ವಿಶ್ವಾಸ ಇವತ್ತು ಮೂಡ್ತಾ ಇದೆ. ಅದು ನಮ್ಮ ಜಾರಕಿಹೊಳಿ ಸಹೋದರರಿಂದ ಬಂದಿದ್ದರಿಂದಾಗಿ ಅದಕ್ಕೆ ಎಸ್ ನಾವು ಬರ್ತೀವಿ ರೀ ನಿಮ್ಗೆ ಗೋಕಾಕ್ ಅನ್ನುವಂಗೆ ನಮ್ಮ ರಮೇಶ್ ಕತ್ತಿಯವರು ಬಂದಿದ್ದಾರೆ. ಜೊತೆಗೆ ಎ ಬಿ ಪಾಟೀಲ್ ಬರ್ಬೋದು, ಅವರು ಎ ಬಿ ಪಾಟೀಲ್ ಸಹಿತ ಈ ಭಾಗದಲ್ಲೇ ಅರಬಾವಿ ಮತ್ತು ಗೋಕಾಕ್ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರಿದ್ದಾರೆ. ಹೀಗಾಗಿ ಈ ಒಂದು ಕನಕ್ಕೆ ಒಂದು ರೀತಿ ಮೆರಗು ಬಂದಂಗೆ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗೊಂಡು ವಂದನೆಗಳು.